ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಮಾಧ್ಯಮಕ್ಕೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಪುಷ್ಪ 2 ಅಲೆಯಲ್ಲಿ ತೇಲುತ್ತಿರೋ ಸ್ಟೈಲ್ ಐಕಾನ್ಗೆ ಸಂಕಷ್ಟ. ಥಿಯೇಟರ್ನಲ್ಲಿ ಕಾಲ್ತುಳಿತಕ್ಕೆ ಬಲಿಯಾದ ರೇವತಿ ಯಾರು? ಪುಷ್ಪರಾಜ್ಗೆ ನ್ಯಾಯಾಂಗ ಬಂಧನ ವಿಧಿಸಿದ ಕೋರ್ಟ್. ಪುಷ್ಪ ಅಂದ್ರೆ ಫ್ಲವರ್ ಅಲ್ಲ, ವೈಲ್ಡ್ ಫೈರ್. ಆದ್ರೀಗ ಇದೇ ಬ್ಯಾಕ್ ಫೈರ್ ಆಗಿದೆ. ಪುಷ್ಪ 2 ಚಿತ್ರದ ಹಬ್ಬರ ಆರ್ಭಟ ಅಲ್ಲು ಅರ್ಜುನ್ಗೆ ಮುಳುವಾಗಿದೆ. ಅಪಾರ ಸಂಖ್ಯೆಯ ಅಭಿಮಾನವೇ ಟಾಲಿವುಡ್ ನಟನಿಗೆ ಸಂಕಷ್ಟ ತಂದಿಟ್ಟಿದೆ. ಪುಷ್ಪ 2 ಚಿತ್ರದ ಪ್ರೀಮಿಯರ್ ಶೋ ವೇಳೆ ನೂಕುನುಗ್ಗಲು ಉಂಟಾಗಿ ಮಹಿಳೆ ಸಾವನ್ನಪ್ಪಿದ ಕೇಸ್ನಲ್ಲಿ ಸ್ಟೈಲ್ ಐಕಾನ್ ಅರೆಸ್ಟ್ ಆಗಿದ್ರು. ಇದೀಗ ತೆಲಂಗಾಣ ಹೈಕೋರ್ಟ್ ಪುಷ್ಪರಾಜ್ಗೆ ಜಾಮೀನು ನೀಡಿದೆ. ಅಲ್ಲು ಅರ್ಜುನ್ ಅಂದ್ರೆ ಹೆಸರಲ್ಲ, ಅದೊಂದು ಬ್ರ್ಯಾಂಡ್. ಪುಷ್ಪ ಅಂದ್ರೆ ಫ್ಲವರ್ ಅಲ್ಲ, ವೈಲ್ಡ್ ಫೈರ್. ಈಗ ಸೆಕ್ಷನ್ ಕ್ರಿಯೇಟ್ ಮಾಡಿರೋ ಚಿತ್ರ ಪುಷ್ಪ 2 ದೇಶದ ಥಿಯೇಟರ್ಗಳಲ್ಲಿ ರೂಲ್ ಮಾಡ್ತಿರೋ ಸಿನಿಮಾ. ಆದ್ರೀಗ ಪುಷ್ಪ 2 ಅಲೆಯಲ್ಲಿ ತೇಲ್ತಿರೋ ಸ್ಟೈಲ್ ಐಕಾನ್ಗೆ ಸಂಕಟ ಎದುರಾಗಿದೆ. ಅಭಿಮಾನವೇ ಅಲ್ಲು ಅರ್ಜುನ್ಗೆ ಕಂಟಕವಾಗಿದೆ. ಪುಷ್ಪ 2 ಪ್ರೀಮಿಯರ್ ಶೋ ವೇಳೆ ಕಾಲ್ತುಳಿತ ಪ್ರಕರಣ. ಪುಷ್ಪ 2 ಚಿತ್ರ ಬಿಡುಗಡೆಯಾಗಿ ಬಾಕ್ಸ್ ಆಫೀಸ್ ನ ಚಿಂದಿ ಹೊಡಾಯಿಸಿದೆ. 1000 ಕೋಟಿ ಗಡಿ ಮುಟ್ಟಿ ಮುನ್ನುಗ್ಗುತ್ತಿದೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಚಿತ್ರತಂಡ ರೂಲ್ ಮಾಡುತ್ತಿದೆ. ಅಲ್ಲು ನಟನೆ ಡ್ಯಾನ್ಸ್ಗೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಎಲ್ಲೆಲ್ಲೋ ಥಿಯೇಟರ್ಗಳು ಹೌಸ್ಫುಲ್ ಆಗುತ್ತಿದೆ. ಈ ಹೊತ್ತಲ್ಲಿ ಪುಷ್ಪ 2 ಪ್ರೀಮಿಯರ್ ಶೋ ವೇಳೆ ಸಂಭವಿಸಿದ ದುರಂತಕ್ಕೆ ಅಲ್ಲು ಅರ್ಜುನ್ ಬಂಧನವಾಗಿದೆ. ತಗ್ಗಿದ ಪುಷ್ಪ 2 ಚಿತ್ರದ ಪ್ರೀಮಿಯರ್ ಶೋ ವೇಳೆ ನುಗ್ಗುನೂಕಲು ಉಂಟಾಗಿತ್ತು. ಡಿಸೆಂಬರ್ 5ರಂದು ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಈ ಘಟನೆ ನಡೆದಿತ್ತು. ನುಗ್ಗುನೂಕಲಿನಿಂದ ಕಾಲ್ತುಳಿತ ಉಂಟಾಗಿ 3 ಗಾಯವಾಗಿತ್ತು. ಈ ಘಟನೆಯಲ್ಲಿ ರೇವತಿ ಎಂಬ ಮಹಿಳೆ ಸಾವನ್ನಪ್ಪಿದ್ರೆ ಆಕೆಯ 2 ಮಕ್ಕಳಿಗೆ ಗಂಭೀರ ಗಾಯವಾಗಿದ್ರು. ಬಳಿಕ ಯಾವುದೇ ಮಾಹಿತಿ ನೀಡದೆ ಅಲ್ಲು ಅರ್ಜುನ್ ಥಿಯೇಟರ್ಗೆ ವಿಸಿಟ್ ಕೊಟ್ಟಿದ್ದೇ ಇದಕ್ಕೆ ಕಾರಣ ಅಂತ ಆರೋಪ ಬಂದಿತ್ತು. ಹೀಗಾಗಿ ಥಿಯೇಟರ್ಗೆ ಮಾಲೀಕ ಹಾಗೂ ಅಲ್ಲು ಅರ್ಜುನ್ ವಿರುದ್ಧ FIR ದಾಖಲಾಗಿತ್ತು. BNS 115 ಅಡಿ ಚಿಕ್ಕಡಪಲ್ಲಿ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಬೆಡ್ರೂಮ್ ನಲ್ಲೇ ಅರೆಸ್ಟ್, ಡ್ರೆಸ್ ಚೇಂಜ್ಗಿಲ್ಲ ಅವಕಾಶ. FIR ದಾಖಲಿಸಿದ ಚಿಕ್ಕಡಪಲ್ಲಿ ಪೊಲೀಸರು ಅಂದು ಹೈದರಾಬಾದ್ ನಲ್ಲಿರೋ ಅಲ್ಲು ಅರ್ಜುನ್ ಮನೆಗೆ ದೌಡಾಯಿಸಿದ್ರು. ಸೀದಾ ಅಲ್ಲು ಅರ್ಜುನ್ ಬೆಡ್ರೂಮ್ಗೆ ಎಂಟ್ರಿ ಕೊಟ್ಟು ಯು ಆರ್ ಅಂಡರ್ ಅರೆಸ್ಟ್ ಎಂದಿದ್ರು. ಈ ವೇಳೆ ಡ್ರೆಸ್ ಚೇಂಜ್ ಮಾಡ್ತೀನಿ ಅಂತ ಅಲ್ಲು ಅರ್ಜುನ್ ಮನವಿ ಮಾಡಿದ್ರು. ಆದ್ರೆ ಅದಕ್ಕೆ ಅವಕಾಶ ನೀಡದೆ ಪೊಲೀಸರು ಕರೆದೊಯ್ದಿದ್ರು. ಪುಷ್ಪರಾಜ್ಗೆ 14 ದಿನಗಳ ನ್ಯಾಯಾಂಗ ಬಂಧನ. ಬಳಿಕ ಅಲ್ಲು ಅರ್ಜುನ್ ರನ್ನ ನಾಪಲ್ಲಿ ಮ್ಯಾಜೆಸ್ಟಿಕ್ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. ಪ್ರಕರಣದ ವಿಚಾರಣೆ ನಡೆಸಿದ ಕೋರ್ಟ್ ಅಲ್ಲು ಅರ್ಜುನ್ಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶಿಸಿದೆ. ಅಲ್ಲು ಅರ್ಜುನ್ಗೆ ಹೈಕೋರ್ಟ್ ಮಧ್ಯಂತರ ಬೇಲ್. ಇದರ ಬೆನ್ನಲ್ಲೇ ಅಲ್ಲು ಅರ್ಜುನ್ ಕೇಸ್ನ ರದ್ದು ಮಾಡುವಂತೆ ಹೈಕೋರ್ಟ್ ಮೊರೆ ಹೋಗಿದ್ರು. ಪ್ರಕರಣದ ವಿಚಾರಣೆ ನಡೆಸಿದ ತೆಲಂಗಾಣ ಹೈಕೋರ್ಟ್ ನಟ ಅಲ್ಲು ಅರ್ಜುನ್ಗೆ ಮಧ್ಯಂತರ ಜಾಮೀನು ನೀಡಿ ಆದೇಶ ಹೊರಡಿಸಿದೆ. ಜೈಲು ಸೇರಿದ ಕೆಲ ಹೊತ್ತಲ್ಲೇ ಜಾಮೀನು ಸಿಕ್ಕಿದೆ. ಅಲ್ಲು ಅರ್ಜುನ್ ತಪ್ಪಿಲ್ಲ ಎಂದ ರೇವತಿ ಪತಿ. ಅಲ್ಲು ಅರ್ಜುನ್ ಅರೆಸ್ಟ್ ಆಗ್ತಿದ್ದಂತೆ ಮೃತ ರೇವತಿ ಪತಿ ಕೇಸ್ಗೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ನನ್ನ ಪತ್ನಿ ಸಾವಿಗೆ ಅಲ್ಲು ಅರ್ಜುನ್ ತಪ್ಪಿಲ್ಲ, ಬೇಕಿದ್ರೆ ಕೇಸ್ ವಾಪಸ್ಸು ತೆಗೆದುಕೊಳ್ಳಲು ಸಿದ್ಧ ಅಂತ ಭಾಸ್ಕರ್ ಅಚ್ಚರಿಯ ಮಾತನಾಡಿದ್ದಾರೆ. ಈಗಾಗಲೇ ಮೃತ ರೇವತಿ ಮನೆಗೆ ಅಲ್ಲು ಅರ್ಜುನ್ ಭೇಟಿ ನೀಡಿದ್ರು. ಮೃತಳ ಕುಟುಂಬಕ್ಕೆ ಸಾಂತ್ವನ ಹೇಳಿ 25 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದ್ರು. ಇದರ ಮಧ್ಯೆ ಅಲ್ಲು ಅರ್ಜುನ್ ಬಂಧನವಾಗಿದೆ. ಆದರೆ ಬೆಳಿಗ್ಗೆ ಅರೆಸ್ಟ್ ಆಗಿ ಸಂಜೆಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ಜೈಲಿನ ಸಂಕಷ್ಟದಿಂದ ಪುಷ್ಪ 2 ಚಿತ್ರದಂತೆ ಸ್ಟೈಲ್ ಐಕಾನ್ ಪಾರಾಗಿದ್ದಾರೆ. ಬೇಲ್ ಸಿಕ್ಕಿದ್ರು ಇನ್ನೂ ಅಲ್ಲು ಅರ್ಜುನ್ ರಿಲೀಸ್ ಆಗಿಲ್ಲ. ನಾಳೆ ಬೆಳಗ್ಗೆ ರಿಲೀಸ್ ಆಗುವ ಸಾಧ್ಯತೆ ಇದೆ. ಇಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.